ಬ್ಯೂಟಿ ದೀಪಿಕಾ ಪಡುಕೋಣೆ, ನಟ ರಣವೀರ್ ಸಿಂಗ್ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಸೆಪ್ಟೆಂಬರ್ ವೇಳೆ ಸ್ಟಾರ್ ಜೋಡಿ ಮನೆಗೆ ಪುಟ್ಟ ಕಂದನ ಆಗಮನವಾಗಲಿದೆ. ಈ ನಡುವೆ ಬಾಲಿವುಡ್ನ ಇನ್ನೊಂದು ಸ್ವೀಟ್ ಕಪಲ್ ಕೂಡ ತಂದೆ ತಾಯಿ ಆಗ್ತಿದ್ದಾರಂತೆ. ಅದು ಬೇರೆ ಯಾರೂ ಅಲ್ಲ, ಕತ್ರಿನಾ ಕೈಫ್, ವಿಕ್ಕಿ ಕೌಶಲ್. ಮದುವೆಯಾಗಿ 2.5 ವರ್ಷಗಳ ಬಳಿಕ ಕತ್ರಿನಾ ಕೈಫ್ ಈಗ ಗರ್ಭಿಣಿಯಾಗಿದ್ದಾರೆ ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡ್ತಿದೆ. ಗುಜರಾತ್ನ ಜಾಮ್ನಗರದಲ್ಲಿ ನಡೆದ ಅನಂತ್ ಅಂಬಾನಿ, ರಾಧಿಕಾ ಮರ್ಚೆಂಟ್ ಅವರ ವಿವಾಹ ಪೂರ್ವ ಕಾರ್ಯಕ್ರಮಕ್ಕೆ ಬಾಲಿವುಡ್ನ ಬಹುತೇಕ ತಾರೆಯರು ಆಗಮಿಸಿದ್ರು. ಈ ವೇಳೆ ಬಾಲಿವುಡ್ ಸುಂದರಿ ಕತ್ರಿನಾ ಕೈಫ್ ಪತಿ ವಿಕ್ಕಿ ಕೌಶಲ್ ಜೊತೆ ಎಂಟ್ರಿ ಕೊಟ್ಟಿದ್ರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಕತ್ರಿನಾ ಕೈಫ್ ಬೇಬಿ ಪಿಂಕ್ ಕಲರ್ನ ಗೌನ್ ಧರಿಸಿದ್ರು. ಆದ್ರೆ ತನ್ನ ಹೊಟ್ಟೆಯನ್ನ ದುಪ್ಪಟ್ಟದಿಂದ ಮರೆಮಾಚಿದ್ರು. ಕತ್ರಿನಾ ಈ ಫೋಟೋಗಳು ವೈರಲ್ ಆಗ್ತಿದ್ದಂತೆ ಕತ್ರಿನಾ ಕೂಡ ತಾಯಿ ಆಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದಹಾಗೆ ಇತ್ತೀಚೆಗೆ ದೀಪಿಕಾ ಪಡುಕೋಣೆ 77ನೇ BAFTA ರೆಡ್ ಕಾರ್ಪೆಟ್ನಲ್ಲಿ ಭಾಗವಹಿಸಿದ್ರು. ಈ ವೇಳೆಯೂ ದೀಪಿಕಾ ಹೊಟ್ಟೆ ಕಾಣದಂತೆ ಸೀರೆಯಲ್ಲಿ ಮುಚ್ಚಿಕೊಂಡಿದ್ರು. ಆಗ್ಲೇ ದೀಪಿಕಾ ಗರ್ಭಿಣಿ ಅನ್ನೋ ವಿಚಾರ ಎಲ್ಲೆಡೆ ಹಬ್ಬಿತ್ತು. ಸುದ್ದಿ ಹರಿದಾಡ್ತಿದ್ದಂತೆ ದೀಪಿಕಾ ರಣವೀರ್ ಕೂಡ ಪ್ರೆಗ್ನೆಂಟ್ ವಿಚಾರವನ್ನ ಒಪ್ಪಿಕೊಂಡಿದ್ರು. ಅದೇ ರೀತಿ ಕತ್ರಿನಾ ಕೂಡ ಅಂಬಾನಿ ಕುಟುಂಬದ ಕಾರ್ಯಕ್ರಮದಲ್ಲಿ ಹೊಟ್ಟೆ ಕಾಣದಂತೆ ದುಪ್ಪಟ್ಟದಿಂದ ಮುಚ್ಚಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಕತ್ರಿನಾ ಗರ್ಭಿಣಿ ಅಂತ ಹೇಳಲಾಗ್ತಿದೆ. ಇನ್ನು ವಿಕ್ಕಿ ಮತ್ತು ಕತ್ರಿನಾ 2021ರ ಡಿಸೆಂಬರ್ 9ಕ್ಕೆ ರಾಜಸ್ಥಾನದ ಸವಾಯಿ ಮಾಧೋಪುರದಲ್ಲಿರುವ ಫೋರ್ಟ್ ಬರ್ವಾಡದ 6 ಸೆನ್ಸ್ ರೆಸಾರ್ಟ್ನಲ್ಲಿ ಸಾಂಪ್ರದಾಯಿಕ ಹಿಂದೂ ಸಂಪ್ರದಾಯದಂತೆ ವಿವಾಹವಾಗಿದ್ರು. ಮದುವೆಯಾಗಿ 2.5 ವರ್ಷಗಳ ನಂತರ ಪೋಷಕರಾಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಈ ಬಗ್ಗೆ ಸ್ಟಾರ್ ಕಪಲ್ ಎಲ್ಲೂ ರಿಯಾಕ್ಟ್ ಮಾಡಿಲ್ಲ. ವಿಕ್ಕಿ ಮತ್ತು ಕತ್ರಿನಾ ಈ ಬಗ್ಗೆ ಒಪ್ಪಿಕೊಂಡ ಬಳಿಕವಷ್ಟೇ ಗೊತ್ತಾಗಲಿದೆ.